ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ನಾನು ಟ್ರಾವೆಲ್ ಬ್ಯಾಗ್ ಹೆಂಗೆ ಪ್ಯಾಕ್ ಮಾಡ್ಕೋಬೇಕು, ಅದರಲ್ಲಿ ಎಸೆಸರಿ ಒಂದೊಂದು ಸಲ ಮರೆತು ಹೋಗ್ತೀವಿ, ಒಂದೊಂದು ಸಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕೂಡ ಮರೆತು ಹೋಗ್ತೀವಿ. ಸೊ ಅದು ಎಲ್ಲನೂ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಯಾವ ರೂಲ್ಸ್ ಫಾಲೋ ಮಾಡಬೇಕು, ಚೆನ್ನಾಗಿ ಪ್ಯಾಕಿಂಗ್ ಮಾಡ್ಕೋಬೇಕಂದ್ರೆ ಹೆಂಗೆ ಮಾಡಬೇಕು, ಆ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ನನ್ನ ರೂಟಲ್ಲಿ ಹೆಂಗೆ ಪ್ಯಾಕಿಂಗ್ ಮಾಡ್ಕೋತೀನಿ ಅದು ಕೂಡ ಶೇರ್ ಮಾಡ್ಕೋತೀನಿ. ನೀವು ಕೂಡ ಇದು ಫಾಲೋ ಮಾಡಿದ್ರೆ ನೀವು ಕೂಡ ಏನೂ ಮರೆಯೋದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಾವು ಹೋಗ್ತಾ ಇದ್ದೀವಿ ಒಂದು ಟೆಂಪಲ್ಗೆ. ಸೊ ಆ ಟೆಂಪಲ್ಗೆ ಹೋಗುವಾಗ ನಮಗೆ ಏನೇನು ಬೇಕು ಆ್ಯಸಸರೀಸ್, ನೀವು ಟ್ರೆಡಿಷ್ನಲ್ ಲುಕ್ ವೇರ್ ಮಾಡ್ತಾ ಇದ್ದೀರಾ, ಇಲ್ಲ ಅಂದರೆ ನಾರ್ಮಲ್ ಅಂದರೆ ಟ್ರೆಡಿಷ್ನಲ್ ಲುಕ್ ವೇರ್ ಮಾಡಬೇಕಂದ್ರೆ ಏನೇನು ಬೇಕು, ನಾರ್ಮಲ್ ಡೇಸ್ಗೆ ಏನೇನು ಬೇಕು ಎಲ್ಲಷ್ಟು ಇಟ್ಕೋಬೇಕು. ಒಂದೊಂದು ಸಲ ಮರೆತು ಹೋಗ್ತೀವಿ, ಒಂದೊಂದು ಸಲ ಏನಾಗುತ್ತೆ ಅಂದರೆ ಜಾಗ ಇರೋದಿಲ್ಲ. ಅದು ಅಡ್ಜಸ್ಟ್ ಹೆಂಗೆ ಮಾಡಬೇಕು, ಹೆಂಗೆ ಪ್ಯಾಕಿಂಗ್ ಕಡಿಮೆ ಫೇಸಲ್ಲಿ ಅಂದರೆ ಜಾಸ್ತಿ ಕ್ಲೋತನ್ನು ಹೆಂಗೆ ಇಟ್ಕೋಬೇಕು ಅದು ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಎಂಡ್ವರೆಗೂ ನೋಡಿ ಮತ್ತು ನೀವು ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬುಕ್ ಯಾಕೆ ತೊಗೊಂಡಿನಿ ಅಂತ ಅಂದ್ಕೊಂಡಿರ್ಬೇಕು. ಬಟ್ ನಾವು ಏನಿದೆ ಫಸ್ಟ್ ನಾವು ಎಷ್ಟು ಕ್ಲೋತ್ ತೊಗೋತಾ ಇದ್ದೀವಿ, ಎಷ್ಟೊಂದು ಶೂಸ್ ತೊಗೋತಾ ಇದ್ದೀವಿ, ಮತ್ತಂದರೆ ಮೇಕಪ್ ಆ್ಯಸೆಸರೀಸ್, ಜ್ಯುವೆಲರಿ ಆ್ಯಸೆಸರೀಸ್ ಎಲ್ಲಷ್ಟು ನೀವು ತೊಗೊಳ್ಳೋ ಆ್ಯಸೆಸರೀಸ್ ನೀವು ಫಸ್ಟ್ ಆಫ್ ಆಲ್ 1 hour ಬರ್ಕೊಳ್ಳಿ. ಅಂದರೆ ನೀವು ಎಲ್ಲಷ್ಟು ನೆನಪು ಮಾಡಿಕೊಂಡು ಬರ್ಕೊಂಡ್ರೆ, ಸೊ ನಾನು ಇಲ್ಲಿ ಎಲ್ಲಷ್ಟು ಬರ್ಕೊಂಡು ಬಿಡ್ತೀನಿ. 1 hour ಟೈಮ್ ಕೊಡ್ತೀನಿ ಅದಕ್ಕೆ. ಯಾಕಂದರೆ ಒಂದೊಂದು ಸಲ ಮರೆತು ಬೇಗನೆ ಎಲ್ಲನೂ ನೆನಪು ಬರೋದಿಲ್ಲ. ಸೊ ಸ್ವಲ್ಪ ಹೊತ್ತು ನೆನಪು ಬರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಯೋಚನೆ ಮಾಡಿ ನಾನು ಫಸ್ಟ್ ಇದರಲ್ಲಿ ಬರ್ಕೊಂಡ್ಬಿಡ್ತೀನಿ. ನೀವು ಅಂದ್ಕೊಂಡಿರ್ಬೇಕು ಇದು ಟೈಮ್ ವೇಸ್ಟ್ ಅಂತ ಅಂದ್ಕೊಂಡಿರ್ಬೇಕು, ಬಟ್ ನಾಟ್ ರಾಂಗ್. ಯಾಕಂದರೆ ನೀವು ಬರ್ಕೊಂಡ್ರೆ ನೀವು ಒಂದೊಂದು ಎಲ್ಲಷ್ಟು ನೀವು ಬರ್ಕೊಂಡಿರ್ತಿಲ್ಲ, ಜಸ್ಟ್ ಒಂದು ಟೈಮಲ್ಲಿ ಅವು ಎಲ್ಲಷ್ಟು ತೊಗೊಂಡು ಟಿಕ್ ಮಾಡಬೇಕು. ಟಿಕ್ ಮಾಡಿದ್ಮೇಲೆ ಪ್ಯಾಕಿಂಗ್ ಮಾಡಿಬಿಡ್ಬೇಕು, ಅಂದರೆ ತುಂಬ ಈಸಿ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಬರ್ಕೊಂಡ್ಬಿಡೋಣ ಏನು ಬೇಕು ಟ್ರಾವೆಲ್ಗೆ. ನಾನು ಈ ಥರ ನಂಬರ್ ವೈಸ್ ಎಲ್ಲಷ್ಟು ಬರ್ಕೊಂಡಿದ್ದೀನಿ, ನೋಡ್ಬೋದಾ. ಅದರಲ್ಲಿ ಚಾರ್ಜಿಂಗ್ ವಯರ್, ಶೂಸ್, ಸ್ವೆಟರ್, ಕ್ಲೋತ್, ಮತ್ತಂದರೆ ಒಂದು ಬೇಬಿ ವಿಕ್ಸ್ ಎಲ್ಲಷ್ಟು ಡೀಟೇಲಾಗಿ ಬರ್ಕೊಂಡಿದ್ದೀನಿ. ಯಾಕಂದರೆ ಟ್ರಾವೆಲ್ ಟೈಮಿಗೆ ಅದು ಖಂಡಿತ ಬೇಕಾಗುತ್ತೆ. ಸೊ ಆ ಕಾರಣದಿಂದ ನನ್ನ ಲಿಸ್ಟನ್ನು ನಾನು ಪೂರ್ತಿಯಾಗಿ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಸ್ಟೆಪ್, ಅದು ಫಸ್ಟ್ ಸ್ಟೆಪ್ ನಾವು ಈ ಥರ ನಂಬರ್ ವೈಸ್ ಬರ್ಕೋತ ಹೋಗಬೇಕು. ನನ್ನ ಟೋಟಲ್ 21 ನಂಬರ್ ಆಗಿದೆ. ಸೊ ನಾವು ನಂಬರ್ ವೈಸ್ ಎಲ್ಲಷ್ಟು ನಾವು ತೊಗೊಂಡು ಒಂದು ಸೈಡ್ ಇಡಬೇಕು. ಪ್ಲಸ್ ನಾವು ತೊಗೊಳ್ಳುವಾಗ ಅದಕ್ಕೆ ಟಿಕ್ ಮಾಡಬೇಕು. ಸೊ ಟಿಕ್ ಮಾಡುವಾಗ ಗೊತ್ತಾಗುತ್ತೆ ನಾವು ಯಾವುದು ಬಿಟ್ಟಿದ್ದೀವಿ, ಇಲ್ಲಾಂದರೆ ಇಲ್ಲ. ಯಾಕಂದರೆ ಫಸ್ಟ್ ನಾವು ಎಲ್ಲ ತೊಗೊಂಡ್ಮೇಲೆ ಮತ್ತೆ ಒಂದು ಸಲ ನಾವು ನಮ್ಮ ಲಿಸ್ಟನ್ನು ನೋಡಿದರೆ ಯಾವುದು ಬಿಟ್ಟಿವಿ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಇನ್ನೂ ಒಂದು 15 ಮಿನಿಟ್ ನೀವು ಕಾಯ್ಬೋದು, ಏನು ಯೋಚನೆ ಮಾಡೋದಕ್ಕೆ ಇನ್ನೂ ಏನು ಎಕ್ಸ್ಟ್ರಾ ತೊಗೋಬೇಕಂತ. ಸೊ ಅದು ಕೂಡ ಇದರಲ್ಲಿ ನೋಟ್ ಮಾಡಿ. ಅದು ಕೂಡ ನಾವು ಒಂದು ಲಿಸ್ಟ್ ಮಾಡಬೇಕು. ಯಾಕಂದರೆ ಚಾರ್ಜರ್ ಇವಾಗ ಮೊಬೈಲ್ದು, ವಾಚ್ದು, ಪ್ಲಸ್ ಏರ್ಫೋನ್ ಈಗೆಲ್ಲಷ್ಟು ಚಾರ್ಜರೇ ಇರುತ್ತೆ. ಸೊ ಅದು ಕೂಡ ನಾವು ಒಂದು ಡಬ್ಬೆಲ್ಲೇ ಇಟ್ಕೋಬೋದು. ಅದು ಕೂಡ ನಾವು ಬರ್ಕೋಬೇಕು, ಯಾಕಂದರೆ ಒಂದು ನೆನಪು ಹೋಗುತ್ತೆ. ಸೊ ಅದು ಮುಂಚೆ ಕೂಡ ಚಾರ್ಜಿಂಗ್ ಮಾಡಿಕೊಂಡು ಇಟ್ಕೋಬೇಕು. ಇವಾಗ ಏನಿದೆ ಅಂದರೆ ಎಲ್ಲ ಲಿಸ್ಟ್ ಪ್ರಕಾರ ನಾನು ನನ್ನ ಆ್ಯಸೆಸರೀಸ್, ಕ್ಲೋತ್, ಎನಿವೇ ಎಲ್ಲಷ್ಟು ತೊಗೊಂಡ್ಬಿಡ್ತೀನಿ. ಇವಾಗೇನಿದೆ ಅಂದರೆ ಲಿಸ್ಟ್ ಪ್ರಕಾರ ನಾನು ಎಲ್ಲಷ್ಟು ಕ್ಲೋತನ್ನು ನಾನು ತೊಗೊಂಡಿದ್ದೀನಿ. ಸೊ ಒಂದೊಂದಾಗಿ ಅವು ಮಡ್ಚ್ಕೊಂಡು ಬಿಡ್ತೀನಿ, ನಮ್ಮ ಅಲ್ಲಿ ಇಲ್ಲ ನನ್ನ ಮಕ್ಕಳಲ್ಲಿ. ಸೊ ಫಸ್ಟ್ ಆಫ್ ಆಲ್ ನಾವು ಕ್ಲೋತನ್ನು ನಾನು ಲಿಸ್ಟ್ ಪ್ರಕಾರ ಎಲ್ಲಷ್ಟು ತೊಗೊಂಡಿನಿ. ಆಮೇಲೆ ಜ್ಯುವೆಲರಿ ಅವು ಸೈಡಲ್ಲಿ ಬರ್ತೇವೆ. ಫಸ್ಟ್ ಕ್ಲೋತ್ ಇಡೋಣ. ನಾನು ಈ ಬ್ಯಾಗಲ್ಲಿ ಇವೆಲ್ಲಷ್ಟು ಇಟ್ಕೋತಾ ಇದ್ದೀನಿ. ಶೂಸ್, ಶಾಕ್ಸ್ ಎಲ್ಲಷ್ಟು ಡಿಟೇಲಾಗಿ ಈ ಬ್ಯಾಗಲ್ಲಿ ಅಷ್ಟೇ ಇಟ್ಕೋತಾ ಇದ್ದೀನಿ, ನೋಡ್ಬೋದಾ. ಟೋಟಲ್ ಪ್ಯಾಕಿಂಗ್ ಮುಗಿದಿದೆ, ನೋಡ್ಬೋದಾ. ಈ ಥರ ನಾನು ಒಂದು ಪಾಕೆಟ್ ತೊಗೊಂಡು ಅವ್ರದ್ದು ಸಾಕ್ಸ್, ಮತ್ತಂದರೆ ಕುಂಚಿಗೆ ಗೊತ್ತಿಲ್ಲ ನನಗೆ. ನೀವು ಅದಕ್ಕೆ ಗರಂ ಟೋಪಿ ಕೂಡ ಅನ್ಬೋದು. ಅಂದರೆ ಬೆಚ್ಚಗಿದ ಟೋಪಿ ಹಾಕ್ತಿರಲ್ಲ ಚಳಿದಿಂದಲ್ಲಿ, ಅದಕ್ಕೆ ನಾವು ಕುಂಚಿಗೆ ಹಾಕ್ತೀವಿ ಜಾಸ್ತಿ. ಸೊ ನೋಡಿ ಎಲ್ಲಷ್ಟು ಪ್ಯಾಕಿಂಗ್ ಆಲ್ಮೋಸ್ಟ್ ಮುಗಿದಿದೆ. ಸೊ ಈ ಥರ ನಾನು ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ. ಜ್ಯುವೆಲರಿ ಆ್ಯಸೆಸರಿ ಇನ್ನೂ ಇಟ್ಕೊಂಡಿಲ್ಲ. ಸೊ ಅದು ಕೂಡ ಜ್ಯುವೆಲರಿ ಆ್ಯಕ್ಸೆಸರಿ ಇಟ್ಕೊಂಡು ಆಲ್ಮೋಸ್ಟ್ ಮೇಕಪ್ ಆ್ಯಸೆಸರಿ ಎಲ್ಲಷ್ಟು ಇಟ್ಕೊಂಡಿದ್ದೀನಿ. ಮೇಕಪ್
ಇಲ್ಲಿ ನೋಡಿ ಈ ಥರ ಪಾಕೆಟಲ್ಲಿ ಮೇಕಪ್ ಆಕ್ಸೆಸರೀಸ್ ಇಟ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮುಗಿದಿದೆ. ಆರು ಕೊಡಮ್ಮ ಅದು. ಸೊ ಇವಾಗ ನೆಕ್ಸ್ಟ್ ಏನಿದೆ ಅಂದರೆ ಒಂದು ಸಲ ಲಿಸ್ಟ್ ನೋಡಬೇಕು ಯಾವುದು ಬಿಟ್ಟಿದ್ದೀನಿ ಅಂತ. ಸೊ ಬ್ಯಾಂಗಲ್ ಸೆಟ್ ಯಾವುದು ತೊಗೋಬೇಕು. ಸೊ ನೀವು ಟ್ರೆಡಿಷ್ನಲ್ ಲುಕ್ಕಲ್ಲಿ ಸ್ಯಾರಿ ವೇರ್ ಮಾಡ್ತಾ ಇದ್ದೀರಾ ಅಂದರೆ ಈ ಥರ ಚೋಕರ್ ಅಂದರೆ ಸ್ಮಾಲ್ ಚೋಕರ್, ಈ ಥರ ನೀವು ಚೋಕರ್ ಇಲ್ಲ ಅಂದರೆ ಸ್ಮಾಲ್ ಚೋಕರ್ ಯೂಸ್ ಮಾಡ್ಬೋದು. ಸ್ಮಾಲ್ ಚೋಕರ್ ಅಂದರೆ ಈ ಥರ ಲಾಂಗ್ ಹಾರ್, ಅದು ಕೂಡ ತುಂಬ ಟ್ರೆಂಡ್ ಇದೆ. ಆ ಥರ ಯಾವುದು ಬೇಕು ಆ ಜ್ಯುವೆಲರಿನ ನೀವು ಇಟ್ಕೊಂಡು ಬಿಡಬೇಕು. ನಾನಿಲ್ಲಿ ಯಾಕಂದರೆ ಟ್ರೆಡಿಷ್ನಲ್ ಪ್ಲಸ್ ಫ್ಯಾನ್ಸಿ ಎರಡು ಮಾಡ್ತಾಯಿದ್ದೀನಲ್ವ. ಈ ಥರ ಬ್ರೇಸ್ಲೆಟ್ ಮತ್ತಂದರೆ ಈ ಥರ ಸ್ವಲ್ಪ ಸ್ಮಾಲ್ ಆರ್ಬಿ ಭೂಮಿಗೆ ಪರ್ಸ್ನಲಿ ಭೂಮಿಗೆ ಇಟ್ಕೋತಾ ಇದ್ದೀನಿ. ಮತ್ತಂದರೆ ಇಟ್ಕೊತಾ ಇದ್ದೀನಿ ದಮ್ಕೊಂಡು ಒಂದು ಸ್ವಲ್ಪ ಇನ್ನೊಂದಿಷ್ಟು ಅದರಾಗಿದ್ದಾವೆ, ಸ್ವಲ್ಪ ಸರ್ಚ್ ಮಾಡಬೇಕು. ರಬ್ಬರ್ ಕ್ಲೇಚರ್ ಎಲ್ಲಷ್ಟು ಇದೆ. ಸೊ ಇವು ಕೂಡ ಇಟ್ಕೋಬೋದು ನೀವು. ನಾನು ನನ್ನ ಮಕ್ಕಳಿಗೆ ಇದೊಂದು ಕ್ಲೇಚರ್ ಇಟ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಪ್ಯಾಕಿಂಗ್ ಡನ್ ಆಗಿದೆ. ನೋಡಿ ಎಷ್ಟು ದೊಡ್ಡ ಬಿಗ್ ಬ್ಯಾಗ್ ರೆಡಿಯಾಗಿದೆ. ಇವಾಗ ಏನಿದೆ ಅಂದರೆ ನಾವು ಮತ್ತೊಂದು ಸಲ ಆ ಲಿಸ್ಟನ್ನು ನೋಡೋಣ. ಆ ಲಿಸ್ಟಲ್ಲಿ ಯಾವುದು ನಾವು ಪೆಂಡಿಂಗ್ ಇಟ್ಕೊಂಡಿದ್ದೀವಿ ಇಲ್ಲ ಏನು ಮರ್ತಿದ್ದೀವಿ ಒಂದು ಸಲ ನೋಡ್ಕೊಂಡು ಬಿಡೋಣ. ಸೊ ಅದು ಕೂಡ ಇಟ್ಕೊಂಡ್ರೆ ಫಿನಿಶ್ ಪ್ಯಾಕಿಂಗ್. ಸೊ ಈ ವಿಡಿಯೋ ಹೆಂಗೆ ಅನಿಸ್ತದೆ ಖಂಡಿತ ತಿಳಿಸಿ. ಸೊ ಲೈಕ್ ಮತ್ತಂದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.